ಮಗು, ದಿನನಿತ್ಯ ಅನೇಕ ರೀತಿಯ ಆಲೋಚನೆಗಳು ನಿನ್ನನ್ನು ಆವರಿಸುತ್ತಲೇ ಇರುತ್ತವೆ. ಅವು ನಿನ್ನನ್ನು ದುರ್ಬಲನನ್ನಾಗಿಸಲು ಅಲ್ಲ, ನಿನ್ನಲ್ಲಿ ಅತ್ಯಂತ ಶಕ್ತಿ ಹಾಗೂ ಧೈರ್ಯದ ಆತ್ಮವಿಶ್ವಾಸವನ್ನು ಮೂಡಿಸಿ ಸಬಲನನ್ನಾಗಿಸಲು ಬರುತ್ತವೆ. ನಿನ್ನ ಪ್ರಾರ್ಥನೆ ದೃಢವಾಗಿರಬೇಕು, ಅಷ್ಟೇ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಕೂಡಿರಬೇಕು. ಆಗ ನೀನು ನನ್ನ ಪಾದಗಳಲ್ಲಿ ಹಾಕುವ ಪ್ರತಿ ಸಮಸ್ಯೆಯ ಭಾರವನ್ನು ನಾನು ಭರಿಸುತ್ತೇನೆ. ಆದರೆ ನೀನು ಮಾಡುವ ಪ್ರಯತ್ನಗಳು ನಿನ್ನನ್ನು ಅವಲಂಬಿಸಿರಬೇಕು, ಒಳ್ಳೆಯ ದಾರಿಯಲ್ಲಿ ಅದರ ಉದ್ದೇಶವಿರಬೇಕು. ನೀನು ಒಂಟಿಯಾಗಿ ನಿನ್ನ ಜೀವನದ ಪಯಣ ಮಾಡುವಾಗ ನಿನ್ನ ಮನಸ್ಸಿನಲ್ಲಿ ಬರುವ ಯೋಚನೆಗಳ ಮೇಲೆ ನಿಯಂತ್ರಣವಿಡಬೇಕು. ಹಾಗೆ ಜನರ ಜೊತೆಗೆ ಇರಬೇಕಾದರೆ ನಿನ್ನ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ನಿನ್ನ ಕುಟುಂಬದವರಲ್ಲಿ ಒಳ್ಳೆಯ ನಂಬಿಕೆ, ವಿಶ್ವಾಸ, ಪ್ರೀತಿ ಹಾಗೂ ವಿಚಾರ ವಿನಿಮಯ ಮಾಡಿಕೊಳ್ಳುವ ಭಾವನೆ ತುಂಬಿರಲಿ. ಆಗ ಆ ಸಂಬಂಧ ಗಟ್ಟಿಯಾಗಿ ಇರುವುದರ ಜೊತೆಗೆ ಯಾರೂ ಅದನ್ನು ಒಡೆಯಲು ಸಾಧ್ಯವಿಲ್ಲ. ಮಗು, ಹಾಗೆ ಈ ನಿನ್ನ ಸಂಬಂಧಗಳು ಕೇವಲ ಸ್ವಾರ್ಥದಿಂದ ಕೂಡಿದ್ದರೆ ಅವುಗಳನ್ನು ಸರಿಪಡಿಸಲು ಕಷ್ಟ. ನಿನಗೆ ಕೋಪ ಬಂದಾಗ ಮನಸ್ಸಿನಲ್ಲಿ ತಕ್ಷಣವೇ ನನ್ನ ನಾಮ ಸ್ಮರಣೆ ಮಾಡು, ಆಗುವ ಅನಾಹುತ ತಪ್ಪುತ್ತವೆ, ನಿನ್ನ ಮನಸ್ಥಿತಿ ಸರಿಯಾಗುತ್ತದೆ. ಅದು ಬಿಟ್ಟು ಕೋಪದಲ್ಲಿ ತಪ್ಪಾಗಿ ಮಾತನಾಡುವುದು ಸರಿಯಲ್ಲ ಮಗು. ಕೋಪ ಸರಿ ಹೋಗುತ್ತದೆ, ಆದರೆ ನೀನು ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಕೆಲವು ಪರಿಸ್ಥಿತಿಗಳು ನಿನ್ನ ಮನಸ್ಸು ಒಡೆಯುವ ಹಾಗೆ ಮಾಡಬಹುದು, ಆದರೆ ಅದು ನಿನ್ನನ್ನು ಅತ್ಯಂತ ದೃಢ ಹಾಗೂ ಬಲಶಾಲಿಯನ್ನಾಗಿಸುತ್ತದೆ. ಹಾಗೆ ಜೀವನದಲ್ಲಿ ಹೆಚ್ಚು ಸಂಬಂಧಗಳ ನಿರೀಕ್ಷೆ ಮಾಡುವುದಕ್ಕಿಂತ ನಿನ್ನ ಬಳಿ ಇರುವ ಸಂಬಂಧಗಳಲ್ಲಿ ನಿಜವಾದ ಜೀವಂತಿಕೆ ಇರಲಿ ಕಂದ. ನೀನು ನಿನ್ನ ದಿನನಿತ್ಯದ ದಿನವನ್ನು ಒಂದು ಹೊಸ ಸವಾಲಿನೊಂದಿಗೆ ಸ್ವೀಕರಿಸಬೇಕು. ಹಾಗೆ ಪ್ರತಿ ರಾತ್ರಿ ನೀನು ಮಲಗುವಾಗ ಅಂದಿನ ಅನುಭವದ ಪಾಠಗಳು ಕೊಟ್ಟ ನೆನಪಿನೊಂದಿಗೆ ಮಲಗುತ್ತೀಯ. ನೀನು ಮಾಡುವ ಕೆಲವು ತಪ್ಪುಗಳು ಕೇವಲ ಒಂದು ಪುಸ್ತಕದ ಪುಟವಿದ್ದಂತೆ, ಆದರೆ ಜೀವನ, ಅದರಲ್ಲಿರುವ ಸಂಬಂಧಗಳ ಬೆಸುಗೆ ಇಡೀ ಪುಸ್ತಕವೇ ಆಗಿರುತ್ತದೆ. ನೆನಪಿರಲಿ, ಆ ಪುಸ್ತಕದ ಒಂದು ಹಾಳೆ ಕಿತ್ತು ಹೋಯಿತು ಎಂದು ಇಡೀ ಪುಸ್ತಕವನ್ನೇ ಕಳೆದುಕೊಳ್ಳಲು ಬಯಸಬೇಡ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದು ಸಾಬೀತು ಮಾಡುವ ಸಾಮರ್ಥ್ಯ ನಿನ್ನಲ್ಲಿರಬೇಕು. ಕುದಿಯುವ ನೀರಿನಲ್ಲಿ ಹೇಗೆ ನಿನ್ನ ಮುಖ ಸ್ಪಷ್ಟವಾಗಿ ಕಾಣುವುದಿಲ್ಲವೋ ಹಾಗೆ ಚಿಂತೆ ತುಂಬಿರುವ ನಿನ್ನ ಮನದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ, ಸಂತೋಷ ಎಂದಿಗೂ ನೆಲೆಸುವುದಿಲ್ಲ. ಆತ್ಮವಿಶ್ವಾಸ ಕಳೆದು ಹೋಗುತ್ತದೆ, ದುರ್ಬಲನಾಗುತ್ತೀಯ. ಹಾಗಾಗಿ ನಂಬಿಕೆ ಇಟ್ಟು ನನ್ನ ಪಾದಗಳಿಗೆ ಶರಣಾಗು, ಬದಲಾಗು. ನಿನ್ನ ಪ್ರತಿ ಸಮಸ್ಯೆಗೂ ಉತ್ತರ ಸಿಗುತ್ತದೆ. ಇಲ್ಲಿ ಯಾರೂ ಸರ್ವಗುಣ ಸಂಪನ್ನರಲ್ಲ. ಹಾಗಾಗಿ ನನ್ನ ಬಳಿ ಅದಿಲ್ಲ ಇದಿಲ್ಲ ಅನ್ನುವ ಕೊರಗನ್ನ ನಿರ್ಲಕ್ಷಿಸು. ಇರುವ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಸಾಗಿಸು. ಅಲ್ಲದ ವಿಚಾರಗಳನ್ನ ಹೇಳುವುದರಿಂದಲೂ ನಿನ್ನ ಪ್ರಾರಬ್ಧ ಕರ್ಮ ವೃದ್ಧಿಸುತ್ತದೆ, ಹಾಗೆ ಕೇಳುವುದರಿಂದಲೂ ಪ್ರಾರಬ್ಧ ಕರ್ಮ ವೃದ್ಧಿಸುತ್ತದೆ. ನಾನು ಇಲ್ಲಿಗೆ ಬರುವ ಮೊದಲು ಈ ಸೃಷ್ಟಿ, ಈ ಪ್ರಪಂಚ ಇತ್ತು. ನಾನು ಬಂದು ಹೋದ ಮೇಲೆಯೂ ಈ ಜಗತ್ತು ಹೀಗೆ ಇರುತ್ತದೆ ಎಂಬ ಸತ್ಯವನ್ನ ಅರಿ. ಆಗ ಅಹಂಕಾರ, ನಾನು, ನನ್ನದು ಎನ್ನುವ ಭಾವನೆ ದೂರ ಹೋಗುತ್ತದೆ. ನಾನು ನಿನ್ನನ್ನು ಸದಾ ಕಾಲ ಕಾಯುತ್ತಲೇ ಇದ್ದೇನೆ, ನಿನ್ನ ಜೊತೆಯೇ ಇರುತ್ತೇನೆ. ನಿನ್ನ ಮೇಲೆ ನನ್ನ ಆಶೀರ್ವಾದ ಸದಾ ಹೇರಳವಾಗಿ ಇರುತ್ತವೆ. ಈ ಮಾತು ಸತ್ಯ. ಆದರೆ ನೀನು ಕಾಯುವಂತೆ ಬಾಳಿದರೆ ಮಾತ್ರ ಮಗು, ನೀನು ನೆಪ ಮಾತ್ರ. ಇಲ್ಲಿ ನಿನ್ನ ಭವಿಷ್ಯ ರೂಪಿಸುವುದಲ್ಲ. ತುಂಬ ಯೋಚಿಸಬೇಡ. ನಾನು ಮೊದಲೇ ಯೋಚನೆ ಮಾಡಿಯೇ ನೀಡಿರುವೆನು ಈ ಜನ್ಮವನ್ನ. ನೀನು ನಿನ್ನ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಶ್ರದ್ಧೆ ಇಟ್ಟು ಮಾಡು. ಫಲಾನುಫಲ ನಾನು ನೀಡುವೆ. ಜೀವನದಲ್ಲಿ ನೀನು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಇನ್ನೊಬ್ಬರಿಗೆ ಸಾಬೀತುಪಡಿಸಿ ತೋರಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ಕಾಲವೇ ಅದಕ್ಕೆ ಉತ್ತರ ಹೇಳುತ್ತದೆ. ಕರ್ಮ ಹೇಗಿರುತ್ತದೆ ಗೊತ್ತ ಕಂದ? ಕುಡಿಯಲು ಶುದ್ಧವಾದ ನೀರು ಬೇಕು, ಸೇವಿಸಲು ಶುದ್ಧವಾದ ಗಾಳಿ ಬೇಕು, ಹೊಟ್ಟೆಗೆ ರುಚಿಯಾದ ಶುದ್ಧ ಆಹಾರ ಬೇಕು, ನೀನು ಜೀವಿಸಲು ಶುದ್ಧವಾದ ಪರಿಸರ ಬೇಕು. ಆದರೆ ಇದನ್ನೆಲ್ಲ ಬಳಸುವ ಇಚ್ಛೆ ಇರುವ ನೀನು ಮಾತ್ರ ಮನಸ್ಸಿನಿಂದ ಶುದ್ಧವಾಗಿದ್ದೀಯಾ? ಒಮ್ಮೆ ಯೋಚಿಸು. ನಿನ್ನೊಳಗೆ ಏನಿರುವುದೋ ಅದುವೇ ನಿನಗೆ ಹೊರಗೆ ತೋರುವುದು. ಯಾವುದು ನಿನ್ನೊಳಗಿಲ್ಲವೋ ಅದು ಎಷ್ಟೇ ಹುಡುಕಿದರೂ ಸಿಗಲಾರದು. ತಪ್ಪು ಹೆಜ್ಜೆ ಇಡುವುದು ಸಹಜ, ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮವಲ್ಲವೇ ಮಗು, ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆಯೇ ಮಾಡುತ್ತೀಯ. ಆದರೆ ಅದು ನಾನು ಹೇಗೆ ಇಷ್ಟಪಡುತ್ತೇನೋ ಹಾಗೆಯೇ ಆಗುತ್ತದೆ. ಅದಕ್ಕೆ ನೀನು ನನಗೆ ಇಷ್ಟವಾಗುವಂತೆ ಬದುಕು, ನನ್ನಿಷ್ಟದಂತೆ ಮಾಡು. ಆಗ ಅದು ನಿನ್ನಿಷ್ಟದಂತೆ ಪರಿವರ್ತನೆಗೊಳ್ಳುತ್ತದೆ. ಹಾಗಾಗಿ ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡ. ನೀನು ನನ್ನೆಡೆ ಬಂದಿರುವ ನಿರ್ಧಾರ ಸರಿಯಾಗಿದೆ ಎಂದು ದೃಢವಾಗಿ ನಂಬು. ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡು.
ಸುತ್ತಿರಬೇಕು, ಆಗುವುದು ಆಗಿಯೇ ತೀರುತ್ತದೆ. ನೀನು ಎಷ್ಟು ವಿಚಿತ್ರ! ನೀನು ಅಂದುಕೊಂಡಂತೆ ಆದರೆ ಸಾಯಿ ಇದ್ದಾರೆ, ನನ್ನ ಬಾಬಾ ಇದ್ದಾರೆ, ನಾನು ನಂಬಿದ ದೇವರು ಇದ್ದಾರೆ ಎನ್ನುತ್ತೀಯ. ಒಂದು ವೇಳೆ ಅಂದುಕೊಂಡದ್ದು ಆಗದಿದ್ದರೆ ಬಾಬಾ ನನ್ನ ಪಾಲಿಗೆ ಇಲ್ಲ ಅನ್ನುತ್ತೀಯ, ಈ ಭೂಮಿಯಲ್ಲಿ ದೇವರೇ ಇಲ್ಲ ಅನ್ನುತ್ತೀಯ. ಆದರೆ ಯಾವತ್ತಿಗೂ ನಾನು ಅಂದುಕೊಳ್ಳುತ್ತಿರುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವುದಿಲ್ಲ. ನನ್ನನ್ನು ನಂಬಿದ ನಿನ್ನ ಒಳ್ಳೆಯ ಮನಸ್ಸಿಗೆ ನೋವು ಮಾಡಿ ನಿನ್ನ ಕಣ್ಣೀರಿಗೆ ಕಾರಣರಾದವರು ಕೆಟ್ಟ ಉದ್ದೇಶದ ಪಾಪವನ್ನೇ ಹೊಂದಿ ನನ್ನ ಬಳಿ ಬಂದು ನನ್ನ ಮುಂದೆ ದೀಪ ಹಚ್ಚಿ ನನಗೆ ಒಳ್ಳೆಯದು ಮಾಡು ಗುರುವೇ ಎಂದು ಕೇಳಿದರೆ ಅವರು ನನ್ನ ಮುಂದೆ ಬೆಳಗುತ್ತಿರುವ ದೀಪದಿಂದಲೇ ಅವರ ಸರ್ವನಾಶವಾಗುತ್ತದೆ ಕಂದ. ಎಂದರೆ ಅವರ ಹಿಂದಿರುವ ಮನಸ್ಸಿನ ಉದ್ದೇಶದ ಕರ್ಮವನ್ನು ನಾನು ನೋಡುತ್ತೇನೆ, ನನ್ನ ಮುಂದೆ ಬೆಳಗುತ್ತಿರುವ ದೀಪವನ್ನಲ್ಲ ಮಗು. ನಿನ್ನ ಮನಸ್ಸನ್ನ ಮೌನದಿಂದ ಶುದ್ಧಿ ಮಾಡು, ಶಾಂತಿ ತಾನಾಗಿಯೇ ಸಿಗುತ್ತದೆ. ಸಮಸ್ಯೆಯ ಪರಿಹಾರಕ್ಕಾಗಿ ದಾರಿಗಳೂ ತೆರೆದುಕೊಳ್ಳುತ್ತವೆ, ಸಂತೋಷದ ಅವಕಾಶಗಳು ಸಿಗುತ್ತವೆ, ಹಾಗೆ ಪರಿಸ್ಥಿತಿಯೂ ಸುಧಾರಿಸುತ್ತದೆ, ಕಷ್ಟಗಳು ನಿವಾರಣೆಯಾಗುತ್ತವೆ, ದುಃಖಗಳು ನಾಶ ಹೊಂದುತ್ತವೆ, ನೀನು ಇಚ್ಛಿಸುವ ಇಚ್ಛೆಗಳು ಈಡೇರುತ್ತವೆ. ನನ್ನ ಧ್ಯಾನದಿಂದ ನಿನ್ನ ಬುದ್ಧಿಯನ್ನ ಶುದ್ಧ ಮಾಡು, ನಿನ್ನ ಮನಸ್ಸು ಸ್ಥಿರಗೊಳ್ಳುತ್ತದೆ. ನಿತ್ಯ ನನ್ನ ಪಾದಗಳನ್ನೇ ದಿಟ್ಟಿಸಿ ನೋಡುತ್ತಾ ನನ್ನ ಪಾದಗಳ ಬಳಿ ಕುಳಿತು ನೀನು ನಿಷ್ಕಲ್ಮಶವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವುದು ಶುದ್ಧವಾದ ಭಕ್ತಿಯಿಂದ ತುಂಬಿರಲಿ. ನಿನ್ನ ಆತ್ಮದಲ್ಲೇ ನನ್ನ ವಾಸವಿರುತ್ತದೆ. ಆಗ ದಾನ, ಕರುಣೆ, ಸೇವೆ, ಪ್ರೇಮ, ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನ್ನ ಸಂಪಾದನೆಯನ್ನು ಶುದ್ಧ ಮಾಡುತ್ತದೆ. ವಾರಕ್ಕೊಂದು ಉಪವಾಸ ನಿನ್ನ ಆರೋಗ್ಯವನ್ನು ಶುದ್ಧ ಮಾಡುತ್ತದೆ. ಕೆಲವೊಮ್ಮೆ ನೀನು ಮಾಡಿದ ತಪ್ಪುಗಳಿಗಾಗಿ ಕ್ಷಮೆ ಯಾಚಿಸಿದರೆ ನಿನ್ನ ಸಂಬಂಧ ಶುದ್ಧವಾಗುತ್ತವೆ. ಅದೇ ರೀತಿ ನಿನ್ನ ಸಕಲ ಪಾಪ ಪ್ರಾರಬ್ಧ ಕರ್ಮ ಶುದ್ಧ ಮಾಡುವ ಏಕೈಕ ದಾರಿ ಧರ್ಮದ ದಾರಿ. ನನ್ನ ಸಚ್ಚರಿತ್ರೆಯ ಪಾರಾಯಣ ಮಾಡು, ಪ್ರತಿನಿತ್ಯ ನನ್ನ ನಾಮ ಜಪವನ್ನು ಮಾಡು, ಸಹಾಯಕರಿಗೆ ಕೈಲಾದ ಸೇವೆ ಮಾಡು, ಅನ್ನದಾನವನ್ನು ಮಾಡು. ಧರ್ಮದ ದಾರಿ ಕಠಿಣವಿರಬಹುದು, ಯೋಗವನ್ನ ಯೋಗ್ಯತೆಯನ್ನ ಅದೃಷ್ಟವನ್ನು ತಂದುಕೊಡುತ್ತದೆ. ಆಸ್ತಿ, ಅಂತಸ್ತು, ಸಂಪತ್ತು, ವಸ್ತ್ರ, ಒಡವೆ, ನೆಂಟರು ಯಾವ ಸಂದರ್ಭದಲ್ಲಾದರೂ ನಿನ್ನ ಕೈ ಬಿಡಬಹುದು. ಆದರೆ ನಾನು ಮಾತ್ರ ಯಾವ ಸಂದರ್ಭದಲ್ಲಾದರೂ ಬಂದು ನಿನ್ನ ಕೈ ಹಿಡಿದು ಕರುಣಿಸುತ್ತೇನೆ, ರಕ್ಷಿಸುತ್ತೇನೆ. ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ನಿಷ್ಕಲ್ಮಶವಾದ ಭಕ್ತಿಯನ್ನು ಹೊಂದಿದ್ದೀಯ. ಖಂಡಿತವಾಗಿಯೂ ನಿನ್ನ ಅನಾರೋಗ್ಯ, ಆಲಸ್ಯ, ಖಿನ್ನತೆ ದೂರವಾಗಿ ನಿನಗೆ ನೆಮ್ಮದಿ, ಶಾಂತಿ ಸಿಗುವಂತೆ ನಾನು ನನ್ನ ಆಶೀರ್ವಾದವನ್ನು ಹೇರಳವಾಗಿ ನೀಡುತ್ತೇನೆ. ನಿನ್ನ ಜೀವನದಲ್ಲಿ ಯಾವುದೂ ಕಡಿಮೆಯಾಗದಂತೆ ನಾನು ನೋಡಿಕೊಳ್ಳುವೆ ಕಂದ. ನನ್ನ ಮೇಲೆ ಭರವಸೆ ಇಟ್ಟು, ನಂಬಿಕೆ ಇಟ್ಟು, ಪ್ರೀತಿ ಇಟ್ಟು ನಿನ್ನ ಎಲ್ಲ ಸಮಸ್ಯೆಗಳನ್ನು, ಇಚ್ಛೆಗಳನ್ನು ನನ್ನ ಪಾದದ ಮೇಲೆ ಹಾಕು. ನಾನು ಅವುಗಳನ್ನು ಭರಿಸುತ್ತೇನೆ. ನಿನಗೆ ನೀನು ಬಯಸಿದ ಜೀವನ ಕೊಡುತ್ತೇನೆ. ಈ ಗುರುವಾರದ ಆಶೀರ್ವಾದ ನಿನಗೆ ನೀಡುತ್ತಿರುವೆ ಕಂದ, ಸ್ವೀಕರಿಸು. ಜೀವನ ಸುಂದರವಾಗಿದೆ, ಅದನ್ನು ಆನಂದದಿಂದ ಸುಂದರವಾಗಿ ಒಳ್ಳೆಯ ರೀತಿ, ನೀತಿ, ನಡವಳಿಕೆಯಿಂದ ಪ್ರಾಮಾಣಿಕವಾಗಿ ಅನುಭವಿಸು. ಇಲ್ಲಿ ಎಲ್ಲವೂ ನನ್ನದೇ ಮಾಯೆಯಾಗಿದೆ. ನಿನಗಿರುವ ಕಷ್ಟ, ದುಃಖ, ಸಮಸ್ಯೆಗಳನ್ನು ನಿಜವೆಂದು ನಂಬಬೇಡ ಮಗು. ನಿನ್ನನ್ನು ದುಃಖ, ಕಷ್ಟಗಳು, ಚಿಂತೆಗಳು, ಸಮಸ್ಯೆಗಳು ಆವರಿಸಿದಾಗ ಕಣ್ಣು ಮುಚ್ಚಿ ನನ್ನ ನಾಮಸ್ಮರಣೆ ಮಾಡು, ನನ್ನ ಧ್ಯಾನಿಸು. ನಿನ್ನ ಭಾಗ್ಯ ಬದಲಾಗುತ್ತದೆ, ನಿನ್ನ ಸಮಸ್ಯೆಗಳು ದೂರ ಸರಿಯುತ್ತವೆ. ನೀನು ಭಾಗ್ಯಶಾಲಿಯಾಗುತ್ತೀಯ ಕಂದ. ವಾಸ್ತವದ ಸತ್ಯವೊಂದು ಅರಿತುಕೋ, ಸಮಸ್ಯೆ ನಿನ್ನ ಜೀವನದಲ್ಲಿ ಅಲ್ಲ, ನಿನ್ನ ಮನಸ್ಸಿನಲ್ಲಿ ಸ್ಥಿರವಾಗಿವೆ ಕಂದ. ಇಂತಹ ದುರ್ಬಲ ಮನಸ್ಸಿನ ಮೇಲೆ ನೀನು ಎಂದು ಹಿಡಿತ ಸಾಧಿಸುವಿಯೋ ಆಗಲೇ ಎಲ್ಲ ಚಿಂತೆಗಳೆಂಬ ಮಾಯೆ ನಿನ್ನಿಂದ ದೂರವಾಗುತ್ತದೆ. ಆ ಸಮಯ ನಿನ್ನ ಜೀವನದಲ್ಲಿ ನೆಮ್ಮದಿ, ಶಾಂತಿಯನ್ನು ಹೊಂದುತ್ತೀಯ, ಸಂತೋಷವನ್ನು ಪಡುತ್ತೀಯ. ಮಗು, ನಿರ್ಧರಿಸು. ಜೀವನದಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳಿಗೆ ಎಷ್ಟು ಮಹತ್ವ ಕೊಡಬೇಕೋ ಅಷ್ಟೇ ಕೊಡು. ಪ್ರೇಮ, ತಾಳ್ಮೆ, ಸಹನೆ, ಸಮರ್ಪಣೆ, ವಿಶ್ವಾಸ, ತ್ಯಾಗ, ನಂಬಿಕೆ, ದಯೆ, ಕರುಣೆ, ದಾನ, ಧರ್ಮ, ಸೇವೆ ಇವುಗಳಿಗೆ ನಿನ್ನಲ್ಲಿ ಸದಾ ಸ್ಥಾನವನ್ನು ಕೊಡು. ಆಗ ನಿನಗೆ ಈ ಜೀವನ ಏನು ನೀಡುತ್ತದೆ ಅನ್ನುವುದರ ಅರಿವಾಗುತ್ತದೆ. ಭವಿಷ್ಯದ ದಾರಿಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. ಅಪ್ಪನಾದ ನಾನು ನಿನ್ನ ಜೊತೆಯೇ ಇದ್ದೇನೆ. ನಿನ್ನ ರಕ್ಷಣೆಯಾಗಿ, ನಿನ್ನ ಬಲವಾಗಿ, ನಿನ್ನ ಸಹಾಯವಾಗಿ ಖಂಡಿತವಾಗಿಯೂ ಒಳಿತೆಯಾಗುತ್ತದೆ, ಶುಭವೇ ಆಗುತ್ತದೆ. ಈ ಗುರುವಿನ ಹೇರಳವಾದ ಆಶೀರ್ವಾದವು ನಿನಗೆ ಸಿಗುತ್ತವೆ, ಖಂಡಿತವಾಗಿಯೂ ಶುಭವಾಗುತ್ತದೆ. ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದಿದ್ದೇನೆ. ಖಂಡಿತವಾಗಿಯೂ ನಿನ್ನನ್ನು ದಡ ಸೇರಿಸಿಯೇ ತೀರುತ್ತೇನೆ. ಭರವಸೆ ಇಡು ನನ್ನ 11 ವಚನಗಳಲ್ಲಿ. ನಾನು ಅವುಗಳಲ್ಲಿ ಇಂದಿಗೂ ಸಚೇತನಾಗಿರುವೆ. ಈಗ ಹೇಳು: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.